ಯಾವುದೇ ಶಾಲೆ ಇರಬಹುದು, ಯಾವುದೇ ಈ ಒಂದು ಕಾಲೇಜ್ ಇರಬಹುದು, ಪ್ರಿನ್ಸಿಪಾಲ್ ಅವರ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದನ್ನ ಪ್ರಿನ್ಸಿಪಾಲ್ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಬಟ್ ಆದರೆ ನೋಡಿ, ಇಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ಲ, ವಿದ್ಯಾರ್ಥಿಗಳಿಂದಲೇ ಶಾಲೆಯ ಪ್ರಿನ್ಸಿಪಾಲ್ರ ಭೀಕರ ಹತ್ಯೆಯಾಗಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಯಿಂದಲೇ ಶಾಲೆಯ ಪ್ರಿನ್ಸಿಪಾಲ್ ಭೀಕರ ಹತ್ಯೆಯಾಗಿದ್ದಾರೆ. 27 ಬಾರಿ ಚಾಕುವನ್ನ ಇರಿದು ಪ್ರಿನ್ಸಿಪಾಲ್ರನ್ನ ಕೊಂದಿದ್ದಾರೆ ವಿದ್ಯಾರ್ಥಿಗಳು. ತೆಲಂಗಾಣದ ನಲ್ಗೊಂಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿಗಳ ಬಳಿ ಮೊಬೈಲ್ಗಳು ಕೂಡ ಪತ್ತೆಯಾಗಿದ್ದಾವೆ. ಹಾಸ್ಟೆಲ್ನಿಂದ ಸ್ಟೂಡೆಂಟ್ಸ್ ಅನ್ನ ಹೊರ ಹಾಕಿದ್ದಕ್ಕೆ ಪ್ರಿನ್ಸಿಪಾಲ್ರನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ವಿದ್ಯಾರ್ಥಿಗಳ ದ್ವೇಷಕ್ಕೆ ಶಾಲೆಯ ಪ್ರಿನ್ಸಿಪಾಲ್ರನ್ನ ಹತ್ಯೆಗೈಯಲಾಗಿದೆ. ನೋಡಿ, ಪ್ರಿನ್ಸಿಪಾಲ್ರಂದ್ರೆ ಸಾಮಾನ್ಯವಾಗಿ ಸಾಕಷ್ಟು ಭಯ ಇರುತ್ತೆ. ನಾವು ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ನಮ್ಮ ಕ್ಲಾಸ್ ಟೀಚರ್ಗಿಂತ ಹೆಚ್ಚಾಗಿ ಪ್ರಿನ್ಸಿಪಾಲ್ಗೆ ರೆಸ್ಪೆಕ್ಟ್ ಕೊಡ್ತೀವಿ. ಎಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡು ಬಿಡ್ತಾರೋ ನಾವು ತಪ್ಪು ಮಾಡಿದ್ರೆ ಅನ್ನುವಂತಹ ಭಯದಿಂದಾಗಿ ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ನೋಡಿ, 27 ಇರುತಗಳಿಂದ ಕೊಲೆಯನ್ನ ಮಾಡಲಾಗಿದೆ. ಸೊ ಆ ವಿದ್ಯಾರ್ಥಿಗಳನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 2.5 ಲಕ್ಷ ರೂಪಾಯಿ ಕಳ್ಳತನಕ್ಕಾಗಿ ಕೊಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಿಟಕಿ ಮೂಲಕ ಮನೆಗೆ ನುಗ್ಗಿ 27 ಬಾರಿ ಚಾಕುವಿನಿಂದ ಇರಿತವನ್ನ ಮಾಡಲಾಗಿದೆ. ಕದ್ದ ಹಣದಲ್ಲಿ 60,000ದ ಐಫೋನ್ ಅನ್ನ ಖರೀದಿ ಮಾಡಿದ್ದಾರೆ. ಸಿಸಿಟಿವಿ ಸುಳಿವಿನಿಂದ ಆರೋಪಿಗಳ ಪತ್ತೆಯನ್ನ ಹಚ್ಚಿದ್ದಾರೆ ಖಾಕಿ. ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಪಾಠ ಹೇಳಿಕೊಡುವಂತಹ ಗುರುಗಳನ್ನ ದೇವರ ಸ್ಥಾನದಲ್ಲಿ ಇಟ್ಟು ಪೂಜಿಸುವಂತಹ ಸಂಸ್ಕೃತಿ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗ್ತಾ ಇದೆ. ಶಿಕ್ಷಕರನ್ನ ಪೂಜಿಸೋದು ಬಿಡಿ, ಗೌರವವನ್ನು ಕೊಟ್ಟರೆ ಸಾಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದರ ನಡುವೆಯೇ ತೆಲಂಗಾಣದಲ್ಲಿ ಶಾಕಿಂಗ್ ಘಟನೆ ನಡೆದಿದೆ. ಶಾಲೆಯ ಪ್ರಿನ್ಸಿಪಾಲ್ರನ್ನೇ ವಿದ್ಯಾರ್ಥಿಗಳೇ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. 10ನೇ ತರಗತಿಯ ವಿದ್ಯಾರ್ಥಿಗಳು ಶಾಲಾ ಪ್ರಾಂಶುಪಾಲರನ್ನೇ ಟಾರ್ಗೆಟ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಕೂಡ ಅತಿ ಮುಖ್ಯವಾಗಿರುತ್ತೆ. ಆದರೆ ಇಂದಿನ ಪೀಳಿಗೆ ಮಕ್ಕಳಲ್ಲಿ ಅದೆಂಥ ಕ್ರೂರತೆ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಈ ಒಂದು ಘಟನೆ ಕೂಡ ಸಾಕ್ಷಿಯಾಗ್ತಾ ಇದೆ. ನಲ್ಗೊಂಡ ಜಿಲ್ಲೆಯ ಕೊಂಡಮಲ್ಲೆಪಲ್ಲಿಯಲ್ಲಿ ವಿದ್ಯಾರ್ಥಿಗಳೇ ಸೇರಿ ಶಾಲೆಯ ಪ್ರಿನ್ಸಿಪಾಲ್ರನ್ನ ಕೊಂದಿದ್ದು, ಯಾವ ರೀತಿಯಾಗಿ ಕೊಲೆ ಮಾಡಿದ್ದಾರೆ. ರೂಪಾ ರೆಡ್ಡಿ, 45 ವರ್ಷದ ರೂಪಾ ರೆಡ್ಡಿ ಕೊಲೆಯಾದಂತಹ ದುರ್ದೈವಿ. ಈ ಪ್ರಕರಣವನ್ನ ಪೊಲೀಸರು ಬಯಲು ಮಾಡಿದ್ದು ಒಂದಷ್ಟು ಸಂಚಲನವನ್ನ ಕೂಡ ಸೃಷ್ಟಿಸ್ತಾ ಇದೆ. ಕೊಂಡಮಲ್ಲೆಪಲ್ಲಿಯ ಈ JB ಕಾಲೋನಿಯಲ್ಲಿ ವಾಸಿಸಿರುವಂತಹ ಈ ರೂಪಾ ರೆಡ್ಡಿ ಅವರ ಪತಿ ಆಗಸ್ಟ್ 11ರ ರಾತ್ರಿ ಕೆಲಸದ ನಿಮಿತ್ತ ಹೈದರಾಬಾದ್ಗೆ ತೆರಳಿರ್ತಾರೆ. ಇದನ್ನ ಗಮನಿಸಿದಂತಹ ವಿದ್ಯಾರ್ಥಿಗಳು ರೂಪಾ ರೆಡ್ಡಿ ಅವರು ಮನೆಯಲ್ಲಿ ಒಂಟಿ ಆಗಿರ್ತಾರಲ್ಲ, ಆ ಸಮಯವನ್ನ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಅವರ ಮೇಲೆ ಅತ್ಯಂತ ಕ್ರೂರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಅಲ್ಲದೆ 27 ಬಾರಿ ಚಾಕುವಿನಿಂದ ಇರಿತಕ್ಕೆ ಒಳಗಾಗಿದ್ದಾರೆ. ರೂಪಾ ರೆಡ್ಡಿಯನ್ನ ಅಪ್ರಾಪ್ತ ಬಾಲಕರೇ ಕೊಲೆ ಮಾಡಿದ್ದಾರೆ. ನಂತರ ಅವರು ಮನೆಯಿಂದ ಸುಮಾರು 4 ಲಕ್ಷ ರೂಪಾಯಿ ನಗದನ್ನ ದೋಚ್ಕೊಂಡು ಪರಾರಿಯಾಗಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ವಿದ್ಯಾರ್ಥಿಗಳು ಕೊಲೆ ಆದ ನಂತರ ನಾನು ಕೊಲೆ ಮಾಡಿದ್ದೀನಿ ಅನ್ನುವಂತಹ ಪಶ್ಚಾತ್ತಾಪವೂ ಕೂಡ ಇಲ್ಲ. ಈ ವಿದ್ಯಾರ್ಥಿಗಳು ಮರುದಿನದಿಂದ ಯಾವುದೇ ಭಯ ಅಥವಾ ಪಶ್ಚಾತ್ತಾಪ ಇಲ್ಲದೆ ಪ್ರತಿದಿನ ಶಾಲೆಗೆ ಹೇಗೆ ಬರ್ತಾರೋ ಹಾಗೆ ಬಂದಿದ್ದಾರೆ. ಪೊಲೀಸರು ತೀವ್ರ ತನಿಖೆಯನ್ನ ನಡೆಸಿ ಯಾವಾಗ ಈ ಕೊಲೆ ಮಾಡಿರೋದು ಗೊತ್ತಾಯ್ತೋ 3ರನ್ನ ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಲೆಯ ವಿದ್ಯಾರ್ಥಿಗಳೇ ಪ್ರಿನ್ಸಿಪಾಲರನ್ನ ಕೊಲೆ ಮಾಡಿರುವಂತಹ ಆತಂಕಕಾರಿ ವಿಚಾರ ಇದೆಯಲ್ಲ, ನಿಜಕ್ಕೂ ಮುಂದಿನ ಪೀಳಿಗೆ ಏನು ಕಲಿತಾ ಇದೆ, ನಾವು ಏನು ಕಲಿಸ್ತಾ ಇದ್ದೀವಿ, ಪೋಷಕರು ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟು ಹಾಕ್ತಾ ಇದೆ.